ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಮುಂಗಾರು ಅಧಿವೇಶನ ಆರಂಭ ಆಗಿದೆ. ಇವತ್ತು ಏನಾಗುತ್ತೆ ಹಾಗಾದ್ರೆ? ಕರ್ನಾಟಕ ಸರ್ಕಾರದ ಸಿಎಂ ಆದ ನಂತರ ಡಿಕೆ ಶಿವಕುಮಾರ್ ಅವರು ಮೊದಲ ಅಗ್ನಿ ಪರೀಕ್ಷೆಯನ್ನು ಎದುರಿಸ್ತಾ ಇರೋದು. ಆಡಳಿತಾರೂಢ ಪಕ್ಷ ಏನ್ ಮಾಡುತ್ತೆ, ಅದಕ್ಕೆ ವಿಪಕ್ಷಗಳು ಹೇಗೆ ಸರ್ಕಾರ ಕಟ್ಟಿ ಹಾಕಬಹುದು ನೋಡೋಣ. ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಈಗ ಸಭಾನಾಯಕರು ಮುಖ್ಯಮಂತ್ರಿಯವರು ನೂತನ ಸಚಿವರನ್ನ ಪರಿಚಯಿಸತಕ್ಕಂಥ ಕಾರ್ಯಕ್ರಮ. ಅಧ್ಯಕ್ಷರೇ, ಅಲ್ಲ ನೀವು ಆಮೇಲೆ ಮಾಡಿ ಅಂದ್ರೆ ಆಮೇಲೆ ಮಾಡ್ತೀವಿ. ಸಂತಾಪ ಮಾಡೋದು ಒಳ್ಳೇದು ಫಸ್ಟ್ ಅಲ್ಲ, ನಂತರ ಅಲ್ಲಲ್ಲ ಪ್ರತಿ ವಿಧಾನಸಭೆಯಲ್ಲೂ ಮೊದಲು ಯಾವುದೇ ಕಲಾಪ ತಗೊಂಡ್ರೆ ಸಂತಾಪ ಮಾಡುವಂತದ್ದು ಪದ್ಧತಿ. ಹೊಸ ಪದ್ಧತಿಗೆ ಇದು ಅಲ್ಲಲ್ಲ, ಅದಕ್ಕೆ ಅವಕಾಶ ಇದೆಯಲ್ಲ ಆಮೇಲೆ ಇರ್ಲಿ ಬಿಡಿ ಅಧ್ಯಕ್ಷ. ಅಲ್ಲ, ಸಂತಾಪ ಆದ್ಮೇಲೆ ಅಧ್ಯಕ್ಷ ಸಭೆ ಅಡ್ಜರ್ನ್ ಹೊಸದಾಗಿ ಅಲ್ಲ, ಒಂದೇ ನಿಮಿಷ ಅಧ್ಯಕ್ಷರೇ. ಮಂತ್ರಿಗಳು ಹೊಸದಾಗಿ ಆಗ್ತಾ ಇದ್ದಾರೆ. ಸಂತಾಪದಲ್ಲಿ ಮಂತ್ರಿಗಳು ಹೊಸ ಪರಿಚಯ ಸರಿ ಇರಲ್ಲ, ಅದು ಬೇರೆ. ಅದು ಅವ್ರಿಗೆ ಹಬ್ಬ. ಅದು ಇಲ್ಲಿ ಸಂತಾಪ ಒಂದ್ ಕಡೆ ನೀವು ಮಾಡಿ ಅವ್ರನ್ನ ಪರಿಚಯ ಇದು ಸರಿ ಇರಲ್ಲ ನೋಡಿ ಸರ್. ಅಲ್ಲ, ಸಂತಾಪ ಸೋಮವಾರ ಮಾಡಿ ಬೇಕಾದ್ರೆ ಸೂಚನೆ ಇದಾದ್ಮೇಲೆ ಮಾಡಿ. ಸಂತಾಪ ಫಸ್ಟ್ ತಗೊಳ್ಳಿ ದಯವಿಟ್ಟು. ವಿರೋಧ ಪಕ್ಷ ನಾಯಕರಿಗೆ ಸಂತಾಪ ಸೂಚನೆ ಮಂಡನೆ ಮಾಡಿದ್ರೆ ತದನಂತರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಅರ್ಜೆಂಟ್ ಏನಿಲ್ಲಲ್ಲ, ನಾಳೆ ಮಾಡಿ ಏನಂತೆ. ಈ ಸಂತಾಪ ಅವೆರಡು ಮಿಕ್ಸ್ ಮಾಡಬೇಡಿ. ಈ ಸಂತಾಪ ಇವೆರಡು ಯಾಕೆ ಮಿಕ್ಸ್ ಮಾಡ್ತೀರಾ? ಮುಖ್ಯಮಂತ್ರಿ ಹೊಸ ಮುಖ್ಯಮಂತ್ರಿ ಆಗಿದ್ದಾರೆ. ಬಿಡಿ ಆಯ್ತು. ಹೊಸ ಮುಖ್ಯಮಂತ್ರಿ ಹೊಸ ಮುಖ್ಯಮಂತ್ರಿ ಅರ್ಥ ಇದೆಯಾ ಅಧ್ಯಕ್ಷ? ನೀವೆಲ್ಲ ಹೋಗ್ಬಿಟ್ಟು ಸಂತಾಪದಲ್ಲಿ ನೀವು ಹೊಸದಾಗಿ ಕಳೆ ಘೋಷಣೆ ಮಾಡೋ ಸಂತಾಪ ನಂತರ ಬರೋದು. ಈಗ ಮುಖ್ಯಮಂತ್ರಿಗಳು ಪರಿಚಯ ಮಾಡ್ತಾರೆ. ಅಧ್ಯಕ್ಷ ಹೌಸ್ ಇನ್ ಫುಲ್ ಫಾರಂ. ಅಲ್ಲಲ್ಲ, ವಿ ವಿಲ್ ರೆಸ್ಪೆಕ್ಟ್ ದೇರ್ ಸೆಂಟಿಮೆಂಟ್ಸ್. ಆಯ್ತು, ಬಿಡಿ ರಾಯರೆಡ್ಡಿ ಅವರೇ. ಆಯ್ತು, ವಿರೋಧ ಪಕ್ಷದ ನಾಯಕರು ಹೇಳದ್ನ ನಾವು ಕೇಳೋಣ, ನಾಳೆನೇ ಮಾಡೋಣ, ನೋ ಪ್ರಾಬ್ಲಮ್. ಏನ್ ತೊಂದರೆ ಇಲ್ಲ. ಈಗ ಆಯ್ತು, ತಾವ್ ಹೇಳ್ದಂಗೆ ಸಂತಾಪ ತೆಗೆದುಕೊಳ್ಳೋಣ. ನಾನು ಯಾವ ದೃಷ್ಟಿ ನಿಮ್ಗೆ, ನೀವು ಹೊಸದಾಗಿ ಮಂತ್ರಿಮಂಡಲ ರಚನೆ ಮಾಡಿದ್ದೀರಾ, ನಮ್ಗೆ ಇಷ್ಟ ಇದೆಯೋ ಇಲ್ಲ ಅದು ಬೇರೆ ಪ್ರಶ್ನೆ. ನಿಮ್ಗಂತೂ ಖುಷಿ ಇದೆ. ಸಂತಾಪ ಖುಷಿನ ಯಾಕೆ ಮಿಕ್ಸ್ ಮಾಡ್ತೀರಾ? ಬೇಡ, ಅದಕ್ಕೆ ಇದು ಹೊಸ ಪರಂಪರೆ ಬೇಡ ಅಂತ ಅಷ್ಟೇ. ಸಂತಾಪ ಸೂಚನೆ ತಗೊಳ್ಳೋಣ. ಹದಿನಾರನೇ ವಿಧಾನಸಭೆಯ ಕಳೆದ ಅಧಿವೇಶನದ ನಂತರ ರಾಜ್ಯದ ಹಾಲಿ ಸಚಿವರಾಗಿದ್ದ ಡಿ ಸುಧಾಕರ್, ವಿಧಾನಸಭೆಯ ಮಾಜಿ ಉಪಾಧ್ಯಕ್ಷರಾಗಿದ್ದ ಸಿ ವೀರಣ್ಣ, ಮಾಜಿ ಸಚಿವರುಗಳಾಗಿದ್ದ ವೆಂಕಟರಮಣಪ್ಪ, ರಾಮಚಂದ್ರಗೌಡ, ವಿಧಾನಸಭೆಯ ಮಾಜಿ ಸದಸ್ಯರುಗಳಾಗಿದ್ದ ಕೆಆರ್ ಶ್ರೀನಿವಾಸಯ್ಯ, ಎಚ್ಎಸ್ ಪುಟ್ಟರಂಗ, ಸೈಯದ್ ಯಾಸಿನ್, ಬಿ ಶ್ರೀನಿವಾಸನ್, ಎಚ್ಎಂ ಚಂದ್ರಶೇಖರಪ್ಪ, ಆರ್ಜಿ ವೆಂಕಟಾಚಲಯ್ಯ, ಎಸ್ ಕೃಷ್ಣಪ್ಪ, ರಾಜ್ಯಸಭೆಯ ಮಾಜಿ ಸದಸ್ಯರಾಗಿದ್ದ ಎಚ್ ಹನುಮಂತಪ್ಪ, ಖ್ಯಾತ ಹಿನ್ನೆಲೆಯ ಗಾಯಕರಾಗಿದ್ದ ಶ್ರೀಮತಿ ಎಸ್ ಜಾನಕಿ, ಶ್ರೀಮತಿ ಆಶಾ ಭೋಂಸ್ಲೆ ಮತ್ತು ಮಾಜಿ ಪ್ರಧಾನಮಂತ್ರಿಗಳಾದ ಎಚ್ ಡಿ ದೇವೇಗೌಡರ ಧರ್ಮಪತ್ನಿ ಶ್ರೀಮತಿ ಚೆನ್ನಮ್ಮ ಅವರುಗಳು ನಿಧನ ಹೊಂದಿರುವುದನ್ನು ಈ ಸದನಕ್ಕೆ ಅತ್ಯಂತ ವಿಷಾದದಿಂದ ತಿಳಿಸ ಬಯಸುತ್ತೇನೆ. ಹಾಲಿ ಸಚಿವರಾಗಿದ್ದ ಡಿ ಸುಧಾಕರ್ ಅವರು 28ನೇ ಮಾರ್ಚ್ 1961 ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ಗ್ರಾಮದಲ್ಲಿ ಜನಿಸಿದರು. ಬಿಕಾಂ ಪದವೀಧರರಾಗಿದ್ದ ಶ್ರೀಯುತರು
ವೃತ್ತಿಯಲ್ಲಿ ಉದ್ಯಮಿಯಾಗಿದ್ದರು. ಸಹಕಾರ ಕ್ಷೇತ್ರದ ಮೂಲಕ ಜನಸೇವೆ ಆರಂಭಿಸಿದ ಶ್ರೀಯುತರು ಕಳೆದ 2 ದಶಕಗಳ ಕಾಲ ಚಿತ್ರದುರ್ಗದ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. 2004ರಲ್ಲಿ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದಿಂದ ಮೊದಲನೇ ಬಾರಿಗೆ 12ನೇ ವಿಧಾನಸಭೆಯ ಪ್ರವೇಶಿಸಿದ ಶ್ರೀಯುತರು ನಂತರ ಹಿರಿಯೂರು ವಿಧಾನಸಭಾ ಕ್ಷೇತ್ರದಿಂದ 13, 14 ಮತ್ತು 16ನೇ ವಿಧಾನಸಭೆಗೆ ಆಯ್ಕೆಯಾಗಿದ್ದರು. ಭದ್ರಾ ಮೇಲ್ದಂಡೆ ಯೋಜನೆಗೆ ಸಾಕಷ್ಟು ಹೋರಾಟ ನಡೆಸಿದ್ದ ಶ್ರೀಯುತರು ಕಿಯೋನಿಕ್ಸ್ನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು. ಸಮಾಜ ಕಲ್ಯಾಣ ಮತ್ತು ಮುಜರಾಯಿ ಯೋಜನೆಯ ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವರಾಗಿ ಸೇವೆ ಸಲ್ಲಿಸಿದ್ದ ಶ್ರೀಯುತರು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಡೈನಮಿಕ್ ಗುಣವನ್ನು ಹೊಂದಿದ್ದರು. ಈ ಗುಣವೇ ಅವರನ್ನು ಅಜಾಶತ್ರುವನ್ನಾಗಿ ನಾಯಕವನ್ನು ರೂಪಿಸಿತು. ಕೊಡುಗೈ ದಾನಿ ಎಂದೇ ಪ್ರಸಿದ್ಧರಾಗಿದ್ದ ಹಿರಿಯ ರಾಜಕಾರಣಿ ಡಿ. ಸುಧಾಕರ್ ಅವರು ದಿನಾಂಕ 10/5